ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಹೈ ಡ್ರಾಮಾವೇ ಶುರುವಾಗಿದೆ. ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಮಾರಾಟ ಅಂತ ಹೇಳ್ಬಿಟ್ಟು ಆರೋಪ ಮಾಡಲಾಗ್ತಾ ಇದೆ. ಬಳ್ಳಾರಿ ಪ್ಯೂಪಿಲ್ಟ್ರಿ ಶಾಲಾ ಕಾಲೇಜಿನಲ್ಲಿ ಎಬಿವಿಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಆಗಿದೆ ಅನ್ನುವಂಥ ಆರೋಪ ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಶಾಲಾ ಕಾಲೇಜಿನ ಕಿಟಕಿ ಗ್ಲಾಸ್ ಅನ್ನ ಒಡೆದು ಎಬಿವಿಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಪೊಲೀಸರು ಮತ್ತೆ ಎಬಿವಿಪಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ಶಾಲಾ ಆಡಳಿತ ಮಂಡಳಿಯೂ ಕೂಡ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಪ್ರತಿಭಟನೆ ನಿಯಂತ್ರಣ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಳ್ಳಾರಿಯಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳಿಂದ ಹೈ ಡ್ರಾಮಾವೇ ನಡೆದು ಹೋಗ್ತಾ ಇದೆ. ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ಬರೋದಕ್ಕೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಪೊಲೀಸರು ಅನ್ನುವಂಥ ಆರೋಪ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಬಳ್ಳಾರಿಯ ಪೀಪಲ್ ಟ್ರೀ ಶಾಲಾ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಎಬಿವಿಪಿ ಕಡೆಯಿಂದ. ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಆರೋಪ ಕೇಳಿಬಂದಿದೆ. ಶಾಲಾ ಕಾಲೇಜಿನ ಕಿಟಕಿ ಗ್ಲಾಸ್ ಅನ್ನ ಒಡೆದು ಎಬಿವಿಪಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪೊಲೀಸರು ಮತ್ತು ಎಬಿವಿಪಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ಕೂಡ ನಡೆದು ಹೋಗಿದೆ. ಲಾಠಿ ಚಾರ್ಜ್ ಕೂಡ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಪ್ರೊಟೆಸ್ಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಸ್ಥಳ ಬಳ್ಳಾರಿ ಪೀಪಲ್ ಟ್ರೀ ಕಾಲೇಜ್ ಶಾಲಾ ಕಾಲೇಜ್ ಮುಂಭಾಗವನ್ನ ನೀವು ಗಮನಿಸ್ತಾ ಇದ್ದೀರಾ. ಎಬಿವಿಪಿ ಸಂಘದವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಇಲ್ಲ, ನಾನೇನಿದೆ ಇಲ್ಲಿ ಆನ್ ಗ್ರೌಂಡ್ ನಾನು ಸ್ಪಾಟ್ ವಿಸಿಟ್ ಮಾಡಿರುವಂಥದ್ದಿದೆ. ಸ್ಪಾಟ್ ವಿಸಿಟಿಂದ ನಮಗೇನು ಕಂಡು ಬಂದಿದೆ, ಯಾರು ಸ್ಥಳದಲ್ಲಿ ಇದ್ದರು, ಯಾರು ಆರೋಪಿತರಿದ್ದಾರೆ ಅವರನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಆ ಥರ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೈಗಳಿದ್ದರೆ ಅದನ್ನು ಇನ್ವೆಸ್ಟಿಗೇಷನಲ್ಲಿ ನಾವು ಪತ್ತೆ ಮಾಡ್ಬೋದು. 100% ಅದನ್ನು ನಾವು ಸಿಬ್ಬಂದಿ ಇದ್ದಂಥದ್ದಿತ್ತು. ಯೂಶ್ವಲ್ ಪ್ರೊಟೆಸ್ಟ್ಗಳಿಗೆ ನಾವು ಯಾವ ಥರ ಡೆಪ್ಲಾಯ್ ಮಾಡ್ತೇವೆ ಆ ಥರ ಡೆಪ್ಲಾಯ್ ಮಾಡಿರೋವಂಥದ್ದು. ಅವರಿಗೆ ಕೂಡ ಅದು ಅಸೆಸ್ಮೆಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಪೂರ್ವ ನಿಯೋಜಿತ ಅನ್ನೋದನ್ನು ಯಾಕೆ ಒತ್ತುತ್ತಾ ಇದ್ದೇನೆ ಅಂತ, ಸಿಬ್ಬಂದಿಗಳನ್ನ ಡೆಪ್ಲಾಯ್ ಮಾಡಿದಾಗ ಇವರು ತಳ್ಕೊಂಡು ಒಳಗಡೆ ಬರ್ತಾರೆ ಅಂತಂದರೆ ಪ್ರಯತ್ನಗಳು ಅದೇ ರೀತಿಯಲ್ಲಿ ಇರಬಹುದು ಅಂತ ಅನ್ನೋವಂಥದ್ದು. ಅದನ್ನ ನನಗಿನ್ನೂ ಐಡಿಯಾ ಇಲ್ಲ, ಬಟ್ ತಿಳ್ಕೊಳ್ತೇನೆ. ಸ್ಕೂಲ್ ಆ್ಯಂಡ್ ಕಾಲೇಜ್ ಏನಿದೆ ತಳೂರು ರೋಡಲ್ಲಿ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಸ್ಕೂಲು. ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಏನು ಬಂತಂದರೆ ಎಬಿವಿಪಿ ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಫಾರ್ಮಲ್ ಪ್ರೊಟೆಸ್ಟ್ ಇದೆ ಅಂತ ಹೇಳಿ ಮಾಹಿತಿ ಬಂದಿದ್ದಕ್ಕೆ ನಮ್ಮ ರೂರಲ್ ಸಿಬ್ಬಂದಿ 3 ಜನ ಇಲ್ಲಿ ಸ್ಕೂಲ್ ಎದುರುಗಡೆ ಡೆಪ್ಲಾಯ್ ಆಗಿದ್ದಂಥದ್ದು. ಆನಂತರದಲ್ಲಿ ಕೆಲವು ಎಬಿವಿಪಿ ಸಂಘಟನೆಯವರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಏನು ಬಂದು ಗೇಟ್ ಹತ್ರ ಪ್ರೊಟೆಸ್ಟ್ ಮಾಡಿದ್ದಾರೆ. ಆನಂತರದಲ್ಲಿ ನಮ್ಮ ಸಿಬ್ಬಂದಿಯ ಒಂದು ಇನ್ಸ್ಟ್ರಕ್ಷನ್ಸ್ನ ಒಬ್ಲೈಜ್ ಮಾಡಿದೆ ಗೇಟನ್ನು ಒಳಗಡೆ ತಳ್ಕೊಂಡು ಸ್ಕೂಲ್ ಪ್ರಿಮೈಸಸ್ ಒಳಗಡೆ ಬಂದುಬಿಟ್ಟು ಒಂದಷ್ಟು ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು ಡ್ಯಾಮೇಜ್ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು
ಎಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಯಾವ ಕಾರಣಕ್ಕಾಗಿ ಪ್ರೊಟೆಸ್ಟ್ ಅಂತ ನೋಡ್ತಾ ಹೋಗೋದಾದ್ರೆ ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಮಾರಾಟವನ್ನ ಮಾಡಲಾಗ್ತಾ ಇದೆ. ಸೊ ಪೊಲೀಸರು ಯಾಕೆ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಿಲ್ಲ, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಂಡು ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಬೇಕು. ಅಲ್ಲಿ ಪ್ರೊಟೆಸ್ಟ್ ಮಾಡೋ ತನಕ ಹಂತಕ್ಕೆ ಹೋಗಿ ನಿಂತಿದೆ ಅಂತ ಹೇಳಿದ್ರೆ ಗಾಂಜಾ ಯಾವ ಲೆವೆಲ್ಗೆ ಮಾರಾಟ ಆಗಿರಬಹುದು ಅಂತ ಹೇಳ್ಬಿಟ್ಟು ನಿಜಕ್ಕೂ ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂತಹ ನಿರ್ಧಾರ ಒಳಿತಾಗಿದೆ ಅಂತಾನೆ ಹೇಳ್ಬೋದು. ಅಪ್ಡೇಟ್ಸ್ ಕೊಡೋದಾದ್ರೆ ಆನಂದ್. ರೋಜಾ, ಏನು ಅಂದ್ರೆ ಈ ಬಳ್ಳಾರಿ ಜಿಲ್ಲೆಯ ಒಂದು ಖಾಸಗಿ ಶಾಲೆ ಇದೆ. ಆ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗಾಂಜಾ ಸಪ್ಲೈ ಆಗ್ತಿದೆ ಮತ್ತು ವಿದ್ಯಾರ್ಥಿಗಳು ಗಾಂಜಾ ಸೇವನೆ ಮಾಡುತ್ತಿರುವಂತ ವಿಡಿಯೋ ಒಂದು ವೈರಲ್ ಆಗಿತ್ತು. ಆ ವಿಡಿಯೋವನ್ನು ಹಿಡಿಕೊಂಡು ಪೊಲೀಸರ ಸ್ಟೇಷನ್ಗೆ ಬಂದ ಸಂದರ್ಭದಲ್ಲಿ ಅದನ್ನು ಇನ್ನೂ ತನಿಖೆ ಮಾಡುವ ಹಂತದಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಆದರೆ ಈ ವಿಡಿಯೋ ಹಿನ್ನೆಲೆಯಲ್ಲಿ ಏನು ಎಬಿವಿಪಿದವರು ಇಂದು ದಿಢೀರ್ನೆಯಾಗಿ ಆ ಶಾಲಾ ಕಾಲೇಜಿಗೆ ನುಗ್ಗಿದ್ದಾರೆ. ಅಲ್ಲಿರುವಂತ ಏನು ಸಿಬ್ಬಂದಿ ಇರ್ಬೋದು, ಇತರ ಮತ್ತೆ ಪ್ರಿನ್ಸಿಪಾಲ್ ಇರ್ಬೋದು, ಅವರನ್ನು ತರಾಟೆ ತೆಗೆದುಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಗಾಂಜಾ ಮಾರಾಟ ಆಗ್ತಿದ್ರು, ಗಾಂಜಾ ಸೇದುಕೊಂಡು ವಿದ್ಯಾರ್ಥಿಗಳು ಬಂದ್ರು ಸಹ ನೀವೇನು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂಬ ಬಗ್ಗೆ ಶಾಲಾ ಏನು ಆಡಳಿತ ಮಂಡಳಿ ಮತ್ತು ಪ್ರಿನ್ಸಿಪಾಲ್ ಜೊತೆ ಮಾತಿನ ಚಕಮಕಿ ನಡೆದಿದೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಅಲ್ಲಿರುವಂತ ಕಿಟಕಿ ಗ್ಲಾಸ್ ಗೀಸ್ ಹೊಡೆದು ಚೂರು ಮಾಡಿದ್ದಾರೆ ಮತ್ತು ಈ ಹೂವಿನ ಕುಂಡಳಿ ತೆಗೆದುಕೊಂಡು ನೆಲಕ್ಕೆ ಬಿಡಿದ್ದಾರೆ. ಇದನ್ನು ಎಲ್ಲ ಗಮನಕ್ಕೆ ಬಂದ ತಕ್ಷಣ ಪೊಲೀಸರು ಏನು ಕಾಲೇಜಿಗೆ ಧಾವಿಸಿದ್ದಾರೆ. ನಂತರ ಹತೋಟಿ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಸಹ ವಿದ್ಯಾರ್ಥಿಗಳು ಪೊಲೀಸರು ಯಾವುದೇ ಒಂದು ಮಾತಿಗೆ ಕಿಮ್ಮತ್ತುಕೊಳ್ಳೆ ಮತ್ತೆ ಅವರು ತಮ್ಮ ಕಾಯಕ ಪ್ರಾರಂಭ ಮಾಡಿದ್ದಾರೆ. ಈ ಹಿನ್ನೆಲೆ ವಿದ್ಯಾರ್ಥಿಗಳು ಸಹ ಪೊಲೀಸರು ಬಂಧನ ಮಾಡಿ ಏನು ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಮಧ್ಯೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಿನ್ಸಿಪಾಲ್ ಸಹ ಅವರು ಪೊಲೀಸರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸರಿಯಾಗಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ, ಬಿಗಿ ಭದ್ರತೆ ಮಾಡಿಲ್ಲ ಎಂಬುದೊಂದು ಅವರ ಒಂದು ಆರೋಪ ಇದೆ. ಇದ್ರ ಮಧ್ಯೆ ಸಹ SP ಸುಮನ್ ಅವರು ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಂತರ ಅವರು ಒಂದು ಸ್ಟೇಟ್ಮೆಂಟ್ ಸಹ ಕೊಟ್ಟರು. ಈ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ, ತಪ್ಪಿಸ್ತಾರೆ ಯಾರೇ ಇಲ್ಲಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನಂತರ ಮಾಧ್ಯಮದವರು ಹೇಳಿಕೆ ನೀಡಿದ್ದಾರೆ. ಮುಂದೆ ಅವರು ಏನು ತನಿಖೆ ಮಾಡುತ್ತಾರೆ, ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದ ಬಗ್ಗೆ ಒಂದು ಕಾಯ್ದೆ ನೀಡಬೇಕಾಗಿದೆ ಅಂತ ಹೇಳ್ಬೋದು. ರೋಜಾ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.